ಹಾಯ್ ಹಲೋ ಕ್ರಿಕೆಟರ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ. ಏನು ಗುರು ಕ್ರಿಕೆಟರ್ಸ್ ಅಂತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಕ್ರಿಕೆಟ್ ಆಡೋರೆಲ್ಲ ಕ್ರಿಕೆಟರ್ಸೇ, ಕ್ರಿಕೆಟ್ನ ಇಷ್ಟಪಡೋರೆಲ್ಲ ಕ್ರಿಕೆಟರ್ಸೇ. ಟಿ ವಿಲಿ ಆಡೋರು ಮತ್ತು ಇಂಡಿಯನ್ ಟೀಮ್ಗೆ ಆಡೋರು, IPL ಆಡೋರು ಮಾತ್ರ ಕ್ರಿಕೆಟರ್ಸ್ ಅಲ್ಲ. ನಾವು ಲೈಕ್ ಮಾಡ್ತೀವಿ ಕ್ರಿಕೆಟ್ನ, ನಾವು ಅಷ್ಟೇ ಇಷ್ಟಪಡ್ತಿದ್ದೀವಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಕೆಲವರು ಆಡೋದು ಜಾಸ್ತಿ ಇರುತ್ತೆ, ಕೆಲವರು ಆಡೋದು ಕಮ್ಮಿ ಇರುತ್ತೆ. ಲಕ್ಕು ಎಲ್ಲ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಜಾಸ್ತಿ ಹೇಳಲ್ಲ, ಫಸ್ಟ್ ಟಾಪಿಕ್ ಬರ್ತಿದ್ದೀನಿ. ಇವತ್ತು ಏನು ಹೇಳ್ಕೊಡ್ತಿದ್ದೀನಿ ಅಂದರೆ, ಯೂಶ್ವಲಿ ಔ ಟು ಗ್ರಿಪ್ ದ ಬ್ಯಾಟ್ನ ಹೆಂಗೆ ಇಟ್ಕೋಬೇಕು, ಯಾವ ಥರ ಇಟ್ಕೊಂಡ್ರೆ ಕರೆಕ್ಟ್ ಟೆಕ್ನಿಕ್ ಇದೆ, ಅದನ್ನು ನಿಮಗೆ ಹೇಳ್ಕೊಡಕ್ಕೆ ಹೋಗ್ತಿದ್ದೀನಿ. ಬೇಸಿಕ್ಸ್ ಇದು. ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿರಲ್ಲ. ಯೂಶ್ವಲಿ ಎಲ್ಲರೂ ಕೋಚಿಂಗ್ ಹೋಗಿರಲ್ಲ, ಕೆಲವರು ಮನೆಯಲ್ಲೇ ಇದ್ದೇ ಕಲಿಬೇಕು ಅಂತ ಹೇಳ್ತಾರೆ. ಅವ್ರಿಗೋಸ್ಕರನೇ ತುಂಬ ಡೌಟ್ಸ್ ಇರುತ್ತೆ. ತುಂಬ ಡೌಟ್ಸ್ನ ನಾನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲಿ. ಇವಾಗ ಬ್ಯಾಟಿಂಗ್ ಗ್ರಿಪ್ ಅಂದರೆ ಏನು ಅನ್ಕೋತೀರಾ? ಬರೀ ಬ್ಯಾಟ್ ಇಟ್ಕೊಳ್ಳೋದು ಆ ಥರ ಅನ್ಕೋತೀರಾ. ಬಟ್ ಅದಲ್ಲ. ಯೂಶ್ವಲಿ ಬ್ಯಾಟಿಂಗ್ ಗ್ರಿಪ್ಪು, ಔ ಟು ಗ್ರಿಪ್ ದ ಬ್ಯಾಟ್ ಅಂದರೆ ಹೆಂಗೆ ಗ್ರಿಪ್ ಮಾಡೋದು ಬ್ಯಾಟ್ನ ಅಂತ. ಅದಕ್ಕೂ ಟೆಕ್ನಿಕ್ಸ್ ಇದೆ. ಯೂಶ್ವಲಿ ಸುಮ್ಮನೆ ಬ್ಯಾಟ್ ಇಟ್ಕೊಳ್ಳೋದಂದರೆ ಇದೇನಪ್ಪ ಬ್ಯಾಟ್ ಇಟ್ಕೊಳ್ಳೋದನ್ನೇ ವೀಡಿಯೋ ಮಾಡ್ತಿದ್ದಾನೆ ಅನ್ಕೋಬೇಡಿ. ಅದಕ್ಕೂ ಟೆಕ್ನಿಕ್ಸ್ ಇದೆ, ಅದನ್ನು ನಿಮಗೆ ಹೇಳ್ತೀನಿ. ಏನಂದರೆ ಫಸ್ಟ್ ಥಿಂಗ್ ಇಲ್ಲಿ ನೋಡಿ, ಬ್ಯಾಟಿಂಗ್ ಇರುತ್ತೆ. ಯೂಶ್ವಲಿ ವಿ ಶೇಪಲ್ಲಿ ಇರೋದು ಬ್ಯಾಟು. ವಿ ಶೇಪ್ ಇಲ್ಲಿ ನೋಡಿ, ವಿ ಶೇಪು. ಇದು ಅಷ್ಟೇ ವಿ ಶೇಪಲ್ಲಿ ಇರಬೇಕು. ಸೊ ವಿಯಲ್ಲಿದ್ದಾಗ ಸರಿ ಹೋಗೋದು. ವಿಯಲ್ಲಿ ಹಿಂಗೆ ಇರಬೇಕು. ಈ ಲೈನ್ ಕಾಣಿಸ್ತಿದೆಯಲ್ಲ, ಈ ಲೈನ್ ಇದೆಯಲ್ಲ, ಈ ಲೈನ್ ಹತ್ರ ವಿ ಶೇಪ್ ಬರಬೇಕು. ಓಕೆ, ಫಸ್ಟು ಇದಕ್ಕೇನಂತಾರೆ, ಮೇಲೆ ಇಟ್ಕೊಳ್ಳೋಕ್ಕೆ ಟಾಪ್ ಹ್ಯಾಂಡ್. ಇದನ್ನು ಟಾಪ್ ಹ್ಯಾಂಡ್ ಅಂತಾರೆ. ಇದನ್ನು ಬಾಟಮ್ ಹ್ಯಾಂಡ್ ಅಂತಾರೆ. ಟಾಪ್ ಹ್ಯಾಂಡ್ ಅಂದರೆ, ಬಾಟಮ್ ಹ್ಯಾಂಡ್ ಅಂದರೆ ಮೇಲೆ ಇಟ್ಕೊಳ್ಳೋದಕ್ಕೆ ಟಾಪಲ್ಲಿರುತ್ತೆ, ಸೊ ಅದಕ್ಕೆ ಟಾಪ್ ಹ್ಯಾಂಡು. ಕೆಳಗಡೆ ಇಟ್ಕೊಳ್ಳೋದಕ್ಕೆ ಬಾಟಮಲ್ಲಿರುತ್ತೆ, ಅದಕ್ಕೆ ಬಾಟಮ್ ಹ್ಯಾಂಡ್. ಇಷ್ಟೇ ಸಿಂಪಲ್. ಬ್ಯಾಟು ಗ್ರಿಪ್ಪಿಂಗ್ ಮಾಡೋ ಅಂತ ಹೇಳ್ಕೊಟ್ಟು. ಇವಾಗ ನೆಕ್ಸ್ಟು ಟಿಪ್ ಅಂದರೆ, ಇವಾಗ ಟಾಪ್ ಹ್ಯಾಂಡು ಬಾಟಮ್ ಹ್ಯಾಂಡ್ ಇಟ್ಕೋತೀರ. ಹೆಂಗೆ ಇಟ್ಕೋಬೇಕು? ಒಂದು ಮೇಲೆ ಒಂದು ಕೆಳಗಡೆ ಇಟ್ಕೊಳ್ಳೋದಲ್ಲ. ಎರಡು ಜೊತೆಲಿರಬೇಕು. ಒಂದು ಮೇಲೆ ಕೆಳಗಡೆ ಇದ್ದಾಗ ನಿಮಗೆ ಪ್ರಾಪರ್ ಕಂಟ್ರೋಲ್ ಸಿಗೋಲ್ಲ. ಹಿಂಗೆ ಹೊಡಿಬೇಕಾದ್ರೆ ಕಂಟ್ರೋಲ್ ಸಿಗೋಲ್ಲ. ಅದೇ ಎರಡು ಜೊತೆಲಿದ್ರೆ ನೋಡಿ, ಜೊತೆಲಿದ್ರೆ ಆವಾಗ ನಿಮಗೆ ಕಂಟ್ರೋಲ್ ಸಿಗುತ್ತೆ, ಕಂಟ್ರೋಲಲ್ಲಿ ಹೊಡಿಬೋದು. ಸೊ ಅದಕ್ಕೆ ಎರಡು ಜೊತೆಲಿರಬೇಕು ಫಸ್ಟು. ಆಮೇಲೆ ಇನ್ನೊಂದೇನೆಂದರೆ, ಟಾಪ್ ಹ್ಯಾಂಡ್ ಟೈಟಾಗಿ ಇಟ್ಕೋಬೇಕು. ಟಾಪ್ ಹ್ಯಾಂಡ್ ಅಂದರೆ ರೈಟ್ ಹ್ಯಾಂಡ್ ಟೈಟಾಗಿ ಇಟ್ಕೋಬೇಕು. ಅದನ್ನು ಡಾಮಿನೆಂಟ್ ಹ್ಯಾಂಡ್ ಅಂತಾರೆ. ಸೊ ಏನೋ ಟೈಟಾಗಿ ಇಟ್ಕೋಬೇಕು. ಲೆಫ್ಟ್ ಹ್ಯಾಂಡ್ನ ಗೈಡ್ ಮಾಡೋ ಹ್ಯಾಂಡ್. ಗೈಡ್ ಮಾಡೋ ಹ್ಯಾಂಡ್ ಅಂದರೆ ಅದು ದಾರಿ ತೋರಿಸುತ್ತೆ ಅಷ್ಟೇ. ಸುಮ್ಮನೆ ಲೂಸಾಗಿ ಇಟ್ಕೊಂಡು ಟಾಪ್ ಹ್ಯಾಂಡ್ಗೆ ಸಪೋರ್ಟ್ ಕೊಡುತ್ತೆ. ಅದಕ್ಕೋಸ್ಕರನೇ ರೈಟ್ ಹ್ಯಾಂಡ್ ಟೈಟಾಗಿ ಇಟ್ಕೋಬೇಕು, ಲೆಫ್ಟ್ ಹ್ಯಾಂಡ್ ಲೂಸ್ ಆಗಿರಬೇಕು. ಗೊತ್ತಾಯ್ತಲ್ಲ? ಎರಡು ಟಿಪ್ ಏನು ಹೇಳಿ? ಫಸ್ಟ್ ಥಿಂಗ್ ಈ ಶೇಪು. ಸೆಕೆಂಡ್ ಥಿಂಗ್, ಎರಡು ಜೊತೆಲಿರಬೇಕು. ಅದಾದಮೇಲೆ ಜೊತೆಲಿರಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಟೈಟಾಗಿರಲಿ, ರೈಟ್ ಹ್ಯಾಂಡ್ ಲೂಸ್ ಆಗಿರಲಿ. ಅದೇ ಲೆಫ್ಟ್ ಹ್ಯಾಂಡರ್ಸ್ ಆಡಬೇಕಾದ್ರೆ ರೈಟ್ ಹ್ಯಾಂಡ್ ಟೈಟಾಗಿರಬೇಕು, ಲೆಫ್ಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಲೂಸ್ ಆಗಿರಬೇಕು. ಅರ್ಥ ಆಯಿತಾ? ಅದು ಟಿಪ್ಪು. ಲಾಸ್ಟ್ ಟಿಪ್ ಏನು ಅಂದರೆ, ಯೂಶ್ವಲಿ ಎಲ್ಲಿ ಇಟ್ಕೋಬೇಕು? ಕೆಲವು ತುಂಬ ಡೌಟ್ ಇರುತ್ತೆ. ತುಂಬ ಮೇಲೆ ಇಟ್ಕೋಬೇಕಾ, ತುಂಬ ಇಲ್ಲಿ ಇಟ್ಕೋಬೇಕಾ, ಇಲ್ಲ ತುಂಬ ಕೆಳಗಡೆ ಇಟ್ಕೋಬೇಕಾ ಅಂತ. ಸೊ ನಾನು ಯೂಶ್ವಲಿ ತುಂಬ ಮೇಲೆ ಇಟ್ಕೊಂಡಾಗ ಏನಾಗುತ್ತೆ, ನಿಮಗೆ ಫ್ಲೋ ಚೆನ್ನಾಗಿ ಸಿಗುತ್ತೆ. ಹಿಂಗೆ ಇರ್ತೀರ, ಫ್ಲೋ ಸಿಗುತ್ತೆ. ಅದೇ ಕಂಟ್ರೋಲ್ ಸಿಗೋಲ್ಲ, ಕಂಟ್ರೋಲ್ ಕಮ್ಮಿ ಇರುತ್ತೆ. ಫ್ಲೋ ಚೆನ್ನಾಗಿರುತ್ತೆ, ಸ್ಟೆಬಿಲಿಟಿ ಕಮ್ಮಿ ಇರುತ್ತೆ. ನಿಮ್ಗೆ ಕಂಟ್ರೋಲಲ್ಲಿ ಇರೋಲ್ಲ. ಫ್ಲೋ ಅಂದರೆ ನೀವು ತುಂಬ ರೀಚ್ ಆಗ್ಬೋದು. ಪವರ್ ಹಿಟ್ಟಿಂಗಲ್ಲಿ ತುಂಬ ರೀಚ್ ಆಗ್ಬೋದು. ಅದೇ ನೀವು ಕೆಳಗಡೆ ಇಟ್ಕೊಂಡಾಗ ನಿಮಗೆ ಸ್ಟೆಬಿಲಿಟಿ ಚೆನ್ನಾಗಿ ಸಿಗುತ್ತೆ, ಕಂಟ್ರೋಲ್ ಚೆನ್ನಾಗಿ ಸಿಗುತ್ತೆ. ಆದರೆ ಫ್ಲೋ ಸಿಗೋಲ್ಲ, ಫ್ಲೋ ರೀಚ್ ಆಗೋಕ್ಕೆ ಸಿಗೋಲ್ಲ. ನೀವು ಬಾಡಿನೂ ರೀಚ್ ಆಗಬೇಕು. ಅರ್ಥ ಆಗುತ್ತೆ? ನನ್ನ ಪ್ರಕಾರ ಮಧ್ಯದಲ್ಲಿ ಇಟ್ಕೊಂಡ್ರೆ ಬೆಸ್ಟ್. ಮಧ್ಯದಲ್ಲಿ ಇಟ್ಕೊಂಡ್ರೆ ನಿಮಗೆ ಫ್ಲೋನು ಚೆನ್ನಾಗಿ ಸಿಗುತ್ತೆ, ಕಂಟ್ರೋಲು ಚೆನ್ನಾಗಿ ಸಿಗುತ್ತೆ. ಸೊ ಇವಾಗ ಗೊತ್ತಾಯ್ತಲ್ಲ ನಿಮಗೆ 4 ಟಿಪ್ಪು. ಫಸ್ಟ್ ಥಿಂಗ್, ಆ ಬ್ಯಾಟ್ನ ವಿ ಶೇಪಲ್ಲಿ ಇಟ್ಕೋಬೇಕು. ರಿವೈಸ್ ಮಾಡ್ತೀನಿ, ವಿ. ಸೆಕೆಂಡ್ ಥಿಂಗು, ಜೊತೆಲಿರಬೇಕು. ಮೂರನೇ ಥಿಂಗು, ಲೆಫ್ಟ್ ಹ್ಯಾಂಡ್ ಟೈಟ್ ಇರಲಿ, ರೈಟ್ ಹ್ಯಾಂಡು ಗೈಡ್ ಮಾಡೋಕ್ಕಿರಬೇಕು, ಲೆಫ್ಟ್ ಹ್ಯಾಂಡ್ ಡಾಮಿನೆಂಟ್ ಹ್ಯಾಂಡ್ ಆಗಿರಬೇಕು. ನಾಲ್ಕನೇದು, ಮಿಡಲಲ್ಲಿ ಇಟ್ಕೋಬೇಕು. ತುಂಬ ಮೇಲೆ ಇಟ್ಕೋಬಾರ್ದು, ತುಂಬ ಕೆಳಗಡೆ ಇಟ್ಕೋಬೇಕು. ಮಿಡಲಲ್ಲಿ ಇಟ್ಕೊಂಡ್ರೆ ನಿಮಗೆ ಪ್ರಾಪರ್ ಗ್ರಿಪ್ ಆಗುತ್ತೆ. ಸೊ ಇದು ಬ್ಯಾಟ್ನ ಹೆಂಗೆ ಗ್ರಿಪ್ ಮಾಡೋದಂತ ಈ 4 ಟಿಪ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಟೆಕ್ನಿಕ್ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಅಂತ ಆಗ್ತಿದೆಯಾ? ಇದನ್ನು ನೋಟಿಸ್ ಮಾಡಿ. ಡೈಲಿ ಮಾಡ್ತಿರ್ಬೇಕು. ಇವತ್ತು ಒಂದು ದಿವಸ ನೀವು ಮಾಡಿದ ತಕ್ಷಣವೇ ಬರೋಲ್ಲ, ಡೈಲಿ ಮಾಡಬೇಕು. ಡೈಲಿ ಮಸಲ್ ಮೆಮೊರಿ ಆದರೆ ಮಾತ್ರ. ಥಿಯರಿ ಕೇಳಿದ್ರೆ ಏನೂ ಬರೋಲ್ಲ, ನೀವು ಪ್ರಾಕ್ಟೀಸ್ ಮಾಡಿದ್ರೆ ವರ್ಕ್ ಆಗೋದು ಕ್ರಿಕೆಟಲ್ಲಿ. ಸೊ ನಾನು ಲಾಸ್ಟಲ್ಲಿ ಹೇಳ್ತಿರೋದೇನೆಂದರೆ, ಪ್ರಾಕ್ಟೀಸ್ ಮಾಡಿ.
ವರ್ಕ್ ಮಾಡಿ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡಿ, ಸರಿನಾ? ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತೀವಿ, ರಿಸಲ್ಟ್ ಅದಾಗೆ ಆಗ್ಬೋದು. ಇದು ಹೇಳ್ತಾ ಲಾಸ್ಟಲ್ಲಿ ಕೊನೆಯಲ್ಲಿ ಹೇಳಲೇಬೇಕು, ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಎಷ್ಟೊಂದು ಜನಕ್ಕೆ ವೀಡಿಯೋ ಯೂಸ್ ಆಗಲಿ ಅಂತಲೇ ಮಾಡ್ತೀರಾ, ಈ ಕ್ರಿಕೆಟ್ ವೀಡಿಯೋಸು ಕನ್ನಡದಲ್ಲಿ ಬರಲಿ ಅಂತಲೇ, ಸರಿನಾ? ಇನ್ನೇನಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇದೇ ಥರ ಫಾಲೋ ಮಾಡ್ತೀರಿ, ಸರಿನಾ? ಸಪೋರ್ಟ್ ಮಾಡ್ತೀರಿ, ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.